ಒಂದು ಪುಟ್ಟ ಹಳ್ಳಿಯಲ್ಲಿ ಸೋಮ ಮತ್ತು ರಾಮ ಎಂಬ ಇಬ್ಬರು ಸ್ನೇಹಿತರಿದ್ದರು. ಸೋಮನಿಗೆ ಪುಸ್ತಕಗಳೆಂದರೆ ಪ್ರಾಣ. ಅವನು ದಿನವೂ ಪುಸ್ತಕದ ಅಂಗಡಿಗೆ ಹೋಗಿ ಅಲ್ಪ ಸ್ವಲ್ಪ ಹಣ ನೀಡಿ ಪುಸ್ತಕಗಳನ್ನು ತರುತ್ತಿದ್ದ. ಅದನ್ನು ನೋಡಿ ರಾಮ ನಗುತ್ತಿದ್ದ. ಅಲ್ಲವೋ ಸೋಮ, ಈ ಕಾಗದದ ಕಟ್ಟುಗಳಿಗೆ ನಿನ್ನ ಹಣವನ್ನೆಲ್ಲ ಯಾಕೆ ಸುರಿಯುತ್ತೀಯ? ಅದರ ಬದಲು ರುಚಿಯಾದ ತಿಂಡಿ ತಿನ್ನಬಹುದು ಎನ್ನುತ್ತಿದ್ದ. ಸೋಮ ನಗುನಗುತ್ತಲೇ, ಪುಸ್ತಕಗಳು ಕೇವಲ ಕಾಗದಗಳಲ್ಲ ರಾಮ ಎನ್ನುತ್ತಿದ್ದ. ಕೆಲವು ವರ್ಷಗಳ ನಂತರ ಹಳ್ಳಿಯಲ್ಲಿ ಭೀಕರ ಬರಗಾಲ ಬಂದಿತ್ತು. ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋದವು. ಆದರೆ ಸೋಮನ ಬಳಿ ಒಂದು ಉಪಾಯವಿತ್ತು. ಸೋಮ ತಾನು ಓದಿದ ಕೃಷಿ ಮತ್ತು ನೀರಾವರಿ ಪುಸ್ತಕಗಳಿಂದ ಕಲಿತ ವಿಷಯಗಳನ್ನು ನೆನಪಿಸಿಕೊಂಡನು. ಹಳ್ಳಿಯವರನ್ನೆಲ್ಲ ಒಟ್ಟುಗೂಡಿಸಿ ಸರಿಯಾದ ಜಾಗದಲ್ಲಿ ಬಾವಿ ತೋಡಲು ಮಾರ್ಗದರ್ಶನ ನೀಡಿದನು. ಅಲ್ಲಿ ಶುದ್ಧವಾದ ನೀರು ಚಿಮ್ಮಿತು. ಹನಿ ನೀರಾವರಿ ಪದ್ಧತಿಯ ಮೂಲಕ ಕಡಿಮೆ ನೀರಿನಲ್ಲಿ ಬೆಳೆ ಬೆಳೆಯುವುದು ಹೇಗೆ ಎಂದು ಸೋಮ ಎಲ್ಲರಿಗೂ ಕಲಿಸಿದನು. ರಾಮನಿಗೆ ತನ್ನ ತಪ್ಪಿನ ಅರಿವಾಯಿತು. ಸೋಮನ ಹತ್ತಿರ ಬಂದು ಕ್ಷಮೆ ಕೇಳಿದನು. ನೀತಿ, ಹಣ ಬೇಗ ಮುಗಿದು ಹೋಗಬಹುದು, ಆದರೆ ಪುಸ್ತಕಗಳಿಂದ ಪಡೆದ ಜ್ಞಾನ ನಮ್ಮನ್ನು ಮತ್ತು ಸಮಾಜವನ್ನು ಸಂಕಷ್ಟದಿಂದ ಪಾರು ಮಾಡುತ್ತದೆ.